ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿ ಅನ್ನೋದು ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. ನನ್ನ ಹೆಸರು ಅಡ್ವೇಪ್ಪ ಅಂತ ಸರ. ನಾವು ಶ್ರೀನಿವಾಸ್ ಹೋಟೆಲ್ದವ್ರ. ಅವರ ಗೋವಾ XMLA ನಮ್ಮಲ್ಲಿ ರೆಗ್ಯುಲರ್ ಕಸ್ಟಮರ್. ಅವ್ರ ಮಂತ್ಲಿ ಬರ್ತಿದ್ರ. ಇವತ್ತು ಬೆಳಿಗ್ಗೆ ಬಂದ್ರು. ಬರುವಾಗ ಕಡೆ ಬಜಾರ್ದಾಗ ಒಂದು ರಿಕ್ಷಾಕ್ಕೆ ಇವ್ರ ಕಾರ್ ಟಚ್ ಆಗಿತ್ತು ಸರ. ಆ ಟಚ್ ಆಗಿದೆ. ರಿಕ್ಷಾ ಡ್ರೈವರ್ ಏನ್ ಮಾಡ್ಯಾನ, ಫಾಲೋ ಮಾಡ್ಕೊಂಡ ನಮ್ಮ ಹೋಟೆಲ್ಗೆ ಬಂದಾನ. ಅವರ ಪಾರ್ಕಿಂಗ್ದಾಗ ಗಾಡಿ ಹೊರಗೆ ಬರೋಣ, ಅವ್ರ ಜೋಡಿ ಜಗಳ ತೆಗದ. ಈಗ ನನ್ನ ಗಾಡಿ ಟಚ್ ಆಗೈತಿ ಅಂತೇಳಿ ಅವ್ರು ದೂರಾಡಿ ಬಡದ. ಅವ್ರಿಗೆ BP ಲೋ ಅಂತ ಏನಂತ ಗೊತ್ತಿಲ್ಲ. ಸ್ವಲ್ಪ ಹಿಂಗಾಗಿ ಪ್ರಾಬ್ಲಮ್ ಆಗಿ ನಮ್ಮ ಹೋಟೆಲ್ ಮ್ಯಾಗ್ ಬರೋದಕ್ಕೆ ಕಡ್ಕೊಂಡ್ ಬಿದ್ದು ಬಿಟ್ರಿ ಸರ್. ಅವ್ರು ಒಬ್ರ ಗಾಡ್ಯಾಗ ಒಬ್ರ ಅವು ಒಬ್ಬರೇ, ಅವ ಆಟೋ ಡ್ರೈವರ್ ಒಬ್ಬರೇ ನಮ್ಮ ಮುಂದೆ ಬಡದ. ನಾವು ನಾ ಅಲ್ಲಿ ಬಾರ್ ಮ್ಯಾನೇಜರ್ ಸರ. ಅದ ಗ್ರೀನ್ ಹೋಟೆಲ್ ಶ್ರೀನಿವಾಸ್. ಬಿಡಿಸ್ತು ಸರ. ಭಯ ಬ್ಯಾಡ್ರಿ, ಅವ್ರ ವಯಸ್ಸಾಗಿ ಬಡಿ ಬ್ಯಾಡ ಅಂದ್ರೆ ಕೇಳಿಲ್ಲ ನಾವು. 4 ಮಂದಿ ನಾ ಒಬ್ಬ, ಇನ್ನ ಇಬ್ರು ನಮ್ ಜೋಡಿ ಇದ್ರ. ಕೈಲಿ ಎರಡು ಹೊಡಿ ಹೊಡ್ಕ ಅವ್ರು ಅಲ್ಲಿಂದ ಮ್ಯಾಲ ನಾವ ಕಳಿಸಿದವ್ರ ನಮ್ಮ ಹೋಟೆಲ್ ಮ್ಯಾಲ ಹೋಗಂತ. ಪಾರ್ಕಿಂಗ್ ಅಂತ ಪಾರ್ಕಿಂಗ್ ಇಂದು ಬೆಳಗಾವಿಯಲ್ಲಿ ಗೋವಾ ಮಾಜಿ ಶಾಸಕರನ್ನ ಕ್ಷಣಿಕ ಕಾರಣಕ್ಕೆ ಅವ್ರದೇನೋ ಇವ್ರದ್ದು ಕಾರ್ ಹೊಂಟಿತ್ತು. ಕೆಲವು ಜನ ಯಾರ್ದೋ ಮಂದಿ ಕಾರ್ ಅವ್ರಿಗೆ ಹೆಚ್ಚು ಮೋಟರ್ ಸೈಕಲ್ ಏನು, ಅದಕ್ಕೆ ಅವ್ರಿಗೆ ವಾದ ಮಾಡಿ ಅವ್ರು ಎಲ್ಲಿ ಅದಾರ ನೀವು ಹೋಗಿ ಒಂದು 15-20 ಜನ ಒಂದು ವಿಶಿಷ್ಟ ಕೋಮಿನವ್ರು ಹೋಗಿ ಅವ್ರನ್ನ ಬಡದು ಅವ್ರನ್ನ ಮರ್ಡರ್ ಮಾಡುವಂಥದ್ದು ಮಾಡಿದ್ದಾರೆ. ಏನಾಗದೇನು ಬೆಳಗಾವಣೆ ಜಾಗ ಕಬ್ಜಾ ಮಾಡೋದು, ಜಾಗ ಕಬ್ಜಾ ಕೊಡೋದು, ಸರ್ಕಾರ ಮತ್ತು ಕೋಟಿಗೆ ಮಾಡೋ ಕೆಲಸಗಳು ಎಲ್ಲ ಗುಂಡಗಳು ಮಾಡತ್ತಾರ. ಮಟಗ ಏನು ಬೇಕಾದ್ರೆ ನಡೆದದ, ಏನು ಬೇಕಾದ್ರೆ ಸುಗಾರ್ ಕುಣಿಸತ್ತಾರ. ತಾಲೂಕಾನ್ಯಾಗಂತೂ ಏನು ಬೇಕಾದ್ರೆ ನಡೆದದ. ಸರ್ಕಾರ ಮಲ್ಕೊಂಡದ. ಜನರ ಸಮಸ್ಯೆ ಆಗಿದಾವೆ. ಈಗ 1 ವರ್ಷದೊಳಗೆ 1-1.5 ವರ್ಷ 8 ಮರ್ಡರ್ ಆಗಿದಾವೆ. 8 ಮರ್ಡರ್ ಆಗಿದಾವೆ. ಏನು ಕಾಯ್ದೆ ಅನ್ನೋದು ಐತಿ. ಇನ್ನೂ ಅದನ್ನು ಏನಾದರೂ ಸರ್ಕಾರವೇ ಒಂದಕ್ಕೆ ಎಚ್ಚೆತ್ತು ಇವತ್ತು ಯಾರು ಕೆಲಸ ಮಾಡಿದಾರೆ ಅವ್ರನ್ನ ದಿಂಡು ತೆಗೆದ ಅವ್ರಿಗೆ ಸ್ಟ್ರಿಕ್ಟಾಗಿ ಅವ್ರ ಮ್ಯಾಗೆ ಆ್ಯಕ್ಷನ್ ಆಗ್ಬಿಡುತ್ತೆ. ಒಂದು ಸ್ವಲ್ಪ ಯುಪಿಗದೇ ಆ್ಯಕ್ಷನ್ ಮಾಡಿ ಅವರಿಗೆ ಮರ್ಡರ್ ಮಾಡೋದು, ಜುಗಾರಾಡೋದು ಎಲ್ಲ ಬಂದಾಗ್ತವೆ. ಒಬ್ಬ XMLA ಗೋವಾದವನ್ನ ಮರ್ಡರ್ ಮಾಡೋಂಥದ್ದು ಮಾಡಿದಾರೆ ಅಂದ್ರೆ ನಾಳೆ ಗೋವಾ ಜನ ಹೆಂಗೆ ಬೆಳಗಾವಿ ಬರ್ತಾರೆ? ಬೆಳಗಾವಿ ಜನರು ನಾಳೆ ವ್ಯಾಪಾರ ಹೆಂಗೆ ಆಗೋದು? ಹೊರಗಿನ ಬಂದವ್ರಿಗೆ ನಾವು ರಕ್ಷಣೆ ಕೊಡಲಿಲ್ಲ ಅಂದ್ರೆ ಯಾರು ಬೆಳಗಾವಿ ಬರ್ತಾರೆ? ಬೆಳಗಾವಿ ನಗರನ ಜನರಿಗೇನೋ ರಕ್ಷಣೆ ಕೊಡ್ತಾ ಇಲ್ಲ, ಹೊರಗಿನ ರಕ್ಷಣೆ ಕೊಡ್ತಾರೆ. ಪೊಲೀಸರು ಏನು ಮಾಡಂತಾರೆ? ನೀವು ರಿಕ್ಷಾ ಜಾಸ್ತಿ ಆಗ್ಬಿಟ್ಟೈತ್ರಿ. ಇದು 1200 ಪರ್ಮಿಟ್ ಇನ್ಫಾರ್ಮೇಶನ್ ಹೇಳತ್ತೇನ್ರಿ. ನಾ 1200 ಪರ್ಮಿಟ್ ಇದೆ. 5000 ರೂಪಾಯಿ 5000 ರಿಕ್ಷಾ ನಡೀತೈತ್ರಿ. ಮಂದಿಗೆ ಹೋಗಾಕ ಜಾಗ ಇಲ್ರಿ. ಯಾವಾಗಂದ್ರೆ ಮಾತಾಡಕ್ ಹೋತಂದ್ರಿ ಎಲ್ಲಾರು ಒಂದ್ ಕೇಸ್ರಿ ಬಳಬಾಕ್ ಬರ್ತಾರ್ರಿ. ಬಾಯಕ್ ಬಂತಂದ್ರ ಬೈ ಬಿಡ್ತಾರ್ರಿ. ಯಾವ್ದಂತ ಏನಿದೆ ಸ್ಟ್ರಾಂಗ್ ಅದೇ ಮುದುಕದಾನು ಏನಪ್ಪ ಹೆಂಗ್ ಸಮಸ್ಯೆ ಹೆಂಗ್ ಮಾಡ್ಬೇಕಂತ ಕೆಲ್ಸ ಯಾವ್ ತಿಳಂಗಿಲ್ಲ. ಪ್ರೆಷರ್ದಾಗ ಬಂದ್ ಬಿಡ್ ಕೆಲ್ಸ ಹೊಡಿ ಬಿಡ್ತಾರ್ರಿ. ಇಲ್ಲ ಒಬ್ಬ ಐತ್ರಿ, ಒಬ್ಬ ಬಂದ್ ಕೆಲ್ಸ ಹೊಡ್ತಾನ್ರಿ. ಅವ ಕೈಯಾಗ ಏನ್ ಹೇಳ್ರಿ ಹೊಡ್ ಬಿಡ್ತಾನ್ರಿ. ಅವ ಕೈಲಿ ಹೊಡ್ತಾನ್ರಿ. ಅಷ್ಟ್ ಫಾಸ್ಟ್ ಹೊಡ್ತಾನ್ರಿ. ಅವ್ರ ಏನ್ ಬೇಜಾರ ಹಾಕ್ ಕ್ಯಾಸ್ರಿ. ಯಾಕಪ್ಪ ನನ್ ಹೊಡ್ದಾರನ್ಕ ಬೇಜಾರನ್ಕ ಮ್ಯಾಲ್ ಬಂದ್ ಕ್ಯಾಸು ಅಲ್ಲಿ ಬಂದ್ ಕ್ಯಾಸು ಅದು ಅವ್ನ ಸ್ಪಾಟ್ ಒಂದು ಡೆಡ್ ಆಗ್ಬಿಟ್ಟೈತ್ರಿ. ಅದು ನನ್ ಆರಿಫ್ ಅನ್ ಕ್ಯಾಸ್ರಿ. ನನ್ಗೆ ರಿಕ್ವೆಸ್ಟ್ RTO ಸಾಹೇಬ್ರಿಗೆ ಎಲ್ಲರಿಗೆ ಈ ರೀಚೆಕಿಂಗ್ ರಿಕ್ಷಾ ಆಗ್ಲಿ, 2 ವೀಲರ್ ಆಗ್ಲಿ, ಯಾವ್ದೋ ಗಾಡಿ ಇರ್ಲಿ ರೀಚೆಕಿಂಗ್ ಆಗ್ಬೇಕು. ಎಷ್ಟು ಪರ್ಮಿಟ್ ಇದೆ, ಹ್ಯಾಂಗ್ ಪರ್ಮಿಟ್ ಇದೆ ಅಷ್ಟೇ. ಬೆಳಗಾಂ ಶಹರ್ನಲ್ಲಿ ನಾವು ಇಲ್ಲಿ ಅಷ್ಟೇ ರಿಕ್ಷಾ ನಡೆಸ್ಬೇಕು. ಅವರು ನಾವು ದಯ ಅನ್ಕೇಸ RTO ಸಾಹೇಬ್ರವ್ರಿಗೆ, DC ಸಾಹೇಬ್ರಿಗೆ ಹೇಳ್ಬಿಡ್ತೇನೆ. ಈಗ ಬರಾಕ್ರಿ ರಿಕ್ಷಾ ಅವ್ರ ಒಬ್ಬರು ಬರತ್ರಿ. ಇವ್ರ ಕಾರ್ ತಗೊಂಡ್ ಬರಾಕಿತ್ರಿ ಕಡೆ ಬೈರದಿಂದ ಶ್ರೀನಿವಾಸ್ ಲಾಜ್ಗೆ ಇರ್ತಾರ್ರಿ. ಅವ್ರ ಪ್ಯಾಸೆಂಜರ್ ಅನ್ಕಾಸ್ ಬಂದಾರ. ಅವ್ರ ಸಬ್ ರಿಕ್ಷಾಗ ಟಚ್ ಆತ್ರಿ. ಟಚ್ ಆತಂದ್ರೆ ಕಾರ್ ಅವ್ರು ನಿಂತಿರಲ್ಲ. ಸ್ವಲ್ಪ ಆಗೈತ ಅನ್ಕ ಹಿಂಗ ಬಂದ್ಬಿಟ್ಟಾರು. ಎಲ್ಲಾರು ಮಂದಿ ಅಲ್ಲಿ ಹೇಳ್ತಾರಿದೆ ಏನಪ್ಪಾ ಐತಿ ಏನ್ ಮಾತಾಡ್ಬೇಕಂತ ಕೆಲಸ ಇಲ್ಲ. ಜೋರ್ ದಾದಾಗಿರಿ ಮಾಡ್ಕೊಂಡ್ ಕೆಲ್ಸ ಮ್ಯಾಲ್ ಬಂದ್ ಕೆಲ್ಸ ಒಂದ್ ಬಡಿ ಬಿಟ್ರ. ಅವಂಗ ಬಡಿದಂದ್ರೆ ಅವ್ ಸ್ವಲ್ಪ ಚಕ್ಕರ್ ಬಂದ್ ಕೆಲ್ಸ ಮ್ಯಾಲ್ ಬಂತಂದ್ರೆ ಇಲ್ಲೇ ಡೆಡ್ ಇದು ಆನ್ ಸ್ಪಾಟ್ ಒಂದು
ಡೆಡ್ ಆಗ್ಬಿತ್ರಿ ಅದು ಹಂಗಾಗೈತೆ ಅದು ಹೊಡೆದಿತ್ತು ಆಗೈತೆ ಅನ್ ಏನ್ ಗೊತ್ತಿಲ್ಲ ಏನ್ ಆಟ ಹೊಡೆದಾರ ಅನ್ಕೆಸ ಅದು ಪ್ರೂಫ್ ಇದೆ ಈಗ ಬಾಳ ಜನ ಬಂದ್ ಕ್ಯಾಸ ಒಬ್ಬ ಬಡ್ದಾನ್ರಿ ಅವ್ ಒಂದ ಹೊಡ್ದಾನ್ರಿ ಬಾಳ ಸ್ಟ್ರಾಂಗ್ ಬಂದಾನ್ರಿ ಅವ್ರ ಬಂದ್ ಕ್ಯಾಸ ಬಂದ್ ಕ್ಯಾಸ ಹೊಡ್ ಬಿಡ್ತಾನ್ರಿ ಆಮೇಲೆ ಇಲ್ಲಿ ಅವರು ಹೋಟೆಲ್ ಅವರು ಫೋನ್ ಮಾಡಿ ಕ್ಯಾಸು ಮಾರ್ಕೆಟ್ ಪೊಸಿಷನ್ಗೆ ತಾಬಡ್ತಾವ ಇನ್ಫಾರ್ಮೇಶನ್ ಮಾಡೋದು ಪೊಲೀಸ್ ಬಂದ್ ಕ್ಯಾಸು ಆರೋಪಿಗೆ ತಗೊಂಡ್ ಹೋಗಿ ಬಿಟ್ಟಾರ ಅವ್ರ ಪೊಲೀಸ್ ಸ್ಟೇಷನ್ಗೆ ಯಾವ್ರೆ ಇಲ್ಲ ಇಲ್ಲೇ ಅವ್ರ ಗೋವಾನಿಗೆ ಯಾವ ಪ್ಯಾಸೆಂಜರ್ ಐತ್ರಿ ಅವ್ರ ಯಾವ ಅನ್ಕೊಂಡ್ ನನ್ಗೆ ಗೊತ್ತಿಲ್ಲ ಅದ ನನ್ಗೆ ಏನ್ ಎಷ್ಟ್ ದಿವಸ ಆತನ್ ಕೇಸಿಲ್ಲ ನಾನ್ ನೋಡಿನ ಅಷ್ಟೇ ಹೇಳ್ತೇನಿದೆ ಇಲ್ಲಿ ಬಂದ್ಕ ಜಗಳ ಏನ್ ನಡೆದಿದ ಅಪ್ಪನ್ಗೆ ಅವ್ರು ಎಲ್ಲಾರು ಇದು ಅನ್ಕೇಸ್ ಹೇಳ್ತಾರ ಇದೆ ತಪ್ಪೈತ್ರಿ ಅವ್ರು ಹೊಡೆದು ತಪ್ಪೈತ್ರಿ ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ ಏನು ಅನಿಸ್ತು ನಿಮಗೆ ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು ಡಿಸ್ಲೈಕು ಆಗಿರ್ಬೋದು ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು ಅದು ಮಾಡಬೇಕು ಅನಿಸಿರ್ಬೋದು ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ಇದು ಸತ್ಯದ ಕೈಗೆ ನಡಿ ವಂದನೆಗಳು.